ಹಾಯ್ ಆಲ್, ಸೋಮವಾರ ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದೆ. ಮತ್ತು ಬ್ರೇಕ್ಫಾಸ್ಟ್ ಮಾಡಿ ಮಾವಿನ ಹಣ್ಣು ಇದೆಯಲ್ಲ ಅಂತ ಮಾವಿನ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಕುಯ್ದೆ. ಅದರಲ್ಲಿರೋ ಹುಳ ನೋಡಿ ತಿನ್ನೋ ಮನಸ್ಸೇ ಆಗಲಿಲ್ಲ. ಅದರಲ್ಲೂ ನನ್ನ ಫೇವ್ರೆಟ್ ಮಾವಿನ ಹಣ್ಣು ಬೇರೆ. ಅದರಲ್ಲಿರೋ ಹುಳ ನೋಡಿ ತುಂಬ ಬೇಜಾರಾಯಿತು. ಮತ್ತು ತಿನ್ನೋಕ್ಕೆ ಹೋಗಲಿಲ್ಲ. ಅದರಲ್ಲೂ ಅರ್ಧ ತಿಂದುಬಿಟ್ಟಿದ್ದೆ. ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಎಸ್ಬಿಟ್ಟೆ. ಇನ್ನು ಅರ್ಧ ಮಿಕ್ಕಿದ್ದು ಲಂಚ್ಗೆ ಅಂತ ಅನ್ನ ಮತ್ತು ಕಾಳು ಸಾಂಬಾರು ಮಾಡಿದ್ದೆ. ತಿಂದುಬಿಟ್ಟು ರೆಸ್ಟ್ ಮಾಡಿ ವಾಕಿಗೆ ಅಂತ ಹೋಗಿದ್ದೆ. ನಾನು ವಾಕ್ ಮಾಡೋಕ್ಕೆ ಬರ್ತೀನಿ ಅಂತ ನನ್ನ ಜೊತೆ ಇವಳು ಬಂದಳು. ಇವಳ ಹೆಸರು ಬಂದು ಲಿಶಿಕಾ ಅಂತ. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಅವಳು ಮಾತಾಡೋದು ಅರ್ಥ ಆಗದೇ ಇದ್ರೂ ಕ್ಯೂಟಾಗಿ ಮಾತಾಡ್ತಾಳೆ. ಮತ್ತು ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ದೇವ್ರ ದೀಪ ಹಚ್ಚಿದೆ. ದೀಪ ಹಚ್ಚಿ ರಾಘವೇಂದ್ರ ಬುಕ್ ಓದಿದೆ. ನಾನು ನಂಬೋ ದೇವರು ರಾಘವೇಂದ್ರನೇ. ದಿನಕ್ಕೆ 1 ಪೇಜ್ ಆದರೂ ಓದ್ತೀನಿ ರಾಘವೇಂದ್ರ ಬುಕ್ಕು.